ದಾಟು ಅಧ್ಯಾಯ 13 ಮುಂದುವರಿದ ಭಾಗ. ಅಮ್ಮನ ಬಲಿ ನೋಡಿಕೊಂಡು ಬಂದ ಸತ್ಯ ಮಲಗಿ ನಿದ್ರಿಸುತ್ತಿದ್ದಳು. ಮಧ್ಯಾಹ್ನ 12ರ ಸುಮಾರಿಗೆ ಎದ್ದು ಮುಖ ತೊಳೆದು ಅಡುಗೆಗೆ ಇಟ್ಟು ಕೊಳದಲ್ಲಿ ಸ್ನಾನ ಮಾಡುವಾಗ ಅವಳ ಮನಸ್ಸು ಮಾರಮ್ಮನ ಕಥೆಯನ್ನೇ ಕುರಿತು ಯೋಚಿಸುತ್ತಿತ್ತು. ಇಂತಹ ಕಥೆ ಬರೀ ನಮ್ಮ ಭಾಗದಲ್ಲಿ ಪ್ರಚಲಿತವಿದೆಯೋ ಅಥವಾ ಹಿಂದೂಸ್ತಾನದ ಉಳಿದ ಕಡೆಗಳಲ್ಲಿಯೂ ಇದೆಯೋ ಎಂಬುದನ್ನು ವಿಚಾರಿಸಬೇಕು ಎಂದುಕೊಂಡಳು. ಮೋಹನದಾಸನ ಕೋರಿಕೆಯಂತೆ ಬರೆಯುತ್ತಿದ್ದ ಪುಸ್ತಕದ ಮೊದಲನೇ ಪ್ರತಿಯನ್ನು ಬರೆದಾಗಿತ್ತು. ಇನ್ನು ಅದನ್ನು ಬೇಗ ತಿದ್ದಿ ಮೀರಾಳಿಗೆ ಕೊಟ್ಟು ಉತ್ತಮ ಪ್ರತಿ ಮಾಡಿಸಬೇಕು. ಮೋಹನದಾಸ ಬರೆದಿರುವ ಭಾಗ ಬರುತ್ತದೆ. ಅದರ ಶೈಲಿಯನ್ನು ತಿದ್ದಬೇಕು. ನೆನ್ನೆ ತಾನು ಕಂಡ ಅಮ್ಮನ ಬಲಿ ಮತ್ತು ಕೇಳಿದ ಕಥೆಗಳ ಬೆಳಕಿನಲ್ಲಿ ತನ್ನ ಹಸ್ತಪ್ರತಿಯಲ್ಲಿ ಒಂದು ಕಡೆ ಸ್ವಲ್ಪ ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದಳು. ಸ್ನಾನ ಮುಗಿಸಿ ಅಡುಗೆ ಮಾಡಿ ಸಂಧ್ಯಾವಂದನೆ ಮಾಡಿದಳು. ಇತ್ತೀಚೆಗೆ ಅವಳು ದಿನವೂ ಹವನ ಮಾಡುತ್ತಿದ್ದಾಳೆ. ಮನೆಯಿಂದ ಅಪ್ಪನ ಪುಸ್ತಕವನ್ನು ತಂದು ಹವನದ ಮಂತ್ರಗಳನ್ನು ಕಲಿತಿದ್ದಾಳೆ. ಸಮಯ ಸಾಲದಿದ್ದರೆ ಸಂಧ್ಯಾವಂದನೆಯನ್ನಾದರೂ ಮಾಡುತ್ತಾಳೆ. ಊಟ ಮಾಡಿ ತಟ್ಟೆ ತೊಳೆಯುವ ಹೊತ್ತಿಗೆ 3 ಗಂಟೆಯಾಗಿತ್ತು. ಹಸ್ತಪ್ರತಿಯನ್ನು ತಿದ್ದಲು ಕೈಲಿ ಪೆನ್ನು ಹಿಡಿದು ಕೊಳದ ದಡದಲ್ಲಿ ಕುಳಿತಿದ್ದಳು. ಅಷ್ಟರಲ್ಲಿ ವೆಂಕಟೇಶ ಬಂದ. ಯಾವುದೋ ಗಂಭೀರವಾದ ವಿಚಾರಕ್ಕೆ ಬಂದಿರುವಂತೆ ಅವನ ಮುಖಭಾವವಿತ್ತು. ಅವಳಿಗೆ ಎದುರಾಗಿ ಕೂತು ಕೇಳಿದ, 8 ವರ್ಷದಿಂದ ಆಗದ ಮಾರಮ್ಮನ ಹಬ್ಬ ಯಾಕೆ ಆಯಿತು ಗೊತ್ತಾ? ಸರಿಯಾಗಿ ಮಳೆ ಬೆಳೆಯಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ. ಅಲ್ಲ, ಒಳ ವಿಷಯ ಬೇರೆ ಎಂದು ಅವನು ಶ್ರೀನಿವಾಸ, ಮೇಲಗಿರಿ ಗೌಡರು, ರಂಗಮ್ಮ, ದೊಡ್ಡ ಪಟೇಲರ ವಿಷಯವನ್ನೆಲ್ಲ ಹೇಳಿ ತುಂಬ ಗುಟ್ಟಿನಲ್ಲಿಟ್ಟಿದ್ದಾರೆ ಎಂದ. ನಿನಗೆ ಹೇಗೆ ಗೊತ್ತಾಯಿತು? ಹೇಗೆ ಅಂತ ಕೇಳಬೇಡ, ಆದರೆ ನಾನು ಹೇಳಿದ್ದು ನಿಜ. ಸತ್ಯಳ ಮನಸ್ಸು ವಿಚಲಿತವಾಯಿತು. ಇದುವರೆಗೆ ಅವಳು ಆ ಬಗೆಗೆ ಯೋಚಿಸದೆ ಅಕಸ್ಮಾತ್ ಆ ಯೋಚನೆ ಬಂದರೂ ಮನಸ್ಸನ್ನು ಬೇರೆ ವಿಚಾರಗಳಲ್ಲಿ ತೊಡಗಿಸಿಕೊಂಡು ಇದ್ದು ಬಿಡುತ್ತಿದ್ದಳು. ತುಮಕೂರಿನಲ್ಲಿ ಮೀರಳ ಜೊತೆ ಹೋಗುವಾಗ ಶ್ರೀನಿವಾಸ ಕಣ್ಣಿಗೆ ಬಿದ್ದದ್ದು ನಿಜವಾದರೂ ಅವಳು ಅವನನ್ನು ಸರಿಯಾಗಿ ನೋಡಿರಲಿಲ್ಲ. ಅವನು ಹೀಗೆ ಆಗಿದ್ದಾನೆ, ನನ್ನ ಗೀಳಿನಿಂದ ತನ್ನನ್ನು ತಾನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಎಂಬ ಕಲ್ಪನೆಯೂ ಅವಳಿಗೆ ಇರಲಿಲ್ಲ. ಈಗ ವೆಂಕಟೇಶ ಹೇಳುವುದನ್ನು ಕೇಳಿ ಮನಸ್ಸು ಭಾವವಿಹ್ವಲತೆಯಲ್ಲಿ ಸಿಕ್ಕಿಬಿಟ್ಟಿತು. ಗಂಭೀರಳಾಗಿ ಸುಮ್ಮನೆ ಕುಳಿತಳು. ವೆಂಕಟೇಶ ಕೇಳಿದ, ಸದ್ಯದಲ್ಲೇ ಅವರು ಬರಬಹುದು, ನೀನು ಏನಂತೀಯ? ಅವಳು ಮಾತನಾಡಲಿಲ್ಲ. ಆಡಲೂ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ವೆಂಕಟೇಶನೇ ಎಂದ, ನಿನಗೆ ಜಾತಿ ಕುಲದಲ್ಲಿ ನಂಬಿಕೆ ಇಲ್ಲ. ಇಲ್ಲ ಅಂತ ನೀನು ಬೇಕಾದ್ದು ಹೇಳು, ಲೆಕ್ಚರ್ ಮಾಡು. ಆದರೆ ನೀನು ನನ್ನ ತಂಗಿಯೇ, ನಮ್ಮ ಮನೆಯೋಳೆ. ಅವರು ಕೇಳಿದರು ಅಂತ ಮದುವೆಗೆ ಒಪ್ಕೊಂಡಿಯೋ ತಿಳ್ಕೊಂಡ್ಬಿಡು. ನಂಗೂ ನಿಂಗೂ ಸಂಬಂಧವಿಲ್ಲ. ನಾನು ನಿನ್ನ ಕಡೆ ತಿರುಗಿ ನೋಡೋಲ್ಲ. ಅಪ್ಪನ ಮೇಲೆ ಆಣೆ ಹಾಕಿ ಹೇಳ್ತಿದ್ದೀನಿ. ಈ ಮಾತಿನಿಂದ ಸತ್ಯಳಿಗೆ ಕೆರಳಿತು. ಯಾಕೆ ಹಾಗಂತೀಯ? ನಾನು ಅವನನ್ನ ಮದುವೆಯಾದರೂ ನಿಂಗೆ ಅನುಕೂಲವೇ ಆಗುತ್ತೆ. ಏನು ಅನುಕೂಲ? ಒಂದು ಬಸ್ಸು ಲೈನು ಕೊಡಿಸ್ತಾರೆ. ವೆಂಕಟೇಶನಿಗೆ ರೇಗಿತು. ಏನೇ ನೀನು ಅನ್ನೋದು? ನಾನೇನು ಬರೀ ದುಡ್ಡಿಗೆ ಬದುಕಿದ್ದೀನಿ ಅಂತ ಮಾಡ್ಕೊಂಡಿದೀಯಾ? ಆ ನನ್ನ ಎಕ್ಕಡದ ದುಡ್ಡು ಎಷ್ಟು ಸಂಪಾದನೆ ಮಾಡ್ತಿದ್ದೀನಿ ಗೊತ್ತಾ? ನೋಡು, ನೀನು ನೆಟ್ಟಗೆ ನಿನ್ನ ಪಾಡಿಗೆ ನೀನಿದ್ರೆ ನನಗೆ ಬಸ್ ಲೈನ್ ಸಿಕ್ಕಿದ್ರೆ ಬಿಡೋಲ್ಲ. ಅವರ ಮನೆಗೆ ಸೇರಿದೆ, ಅವರೇ ಕೊಡಿಸ್ತೀನಿ ಅಂದರೂ ಕೈಲಿ ಮುಟ್ಟಲ್ಲ. ಆ ಸೂಳೆ ಮಕ್ಕಳನ್ನ ಮಾತು ಆಡ್ಸಲ್ಲ. ನಾನು ಮರ್ಯಾದೆಗೆ ಬದುಕಿರೋನು. ಸತ್ಯ ಸುಮ್ಮನೆ ಕುಳಿತಳು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ವೆಂಕಟೇಶನೇ, ಮೊದಲು ಅನುಕೂಲವಾದ ಕಡೆ ಸಿಕ್ಕಿದಾಗ ನೀನು ಬೇಡವಾಯ್ತು. ಈಗ ಹಳೆ ಹುಡುಗಿ ಪಾದವೇ ಗತಿ ಅಂತ ಬರ್ತಾರೆ. ನೀನೇನಾದರೂ ಮಾನ ಮರ್ಯಾದೆಗೆ ಬದುಕಿದೀಯಾ ಯೋಚನೆ ಮಾಡು ಎಂದು ಹೇಳಿ ಎದ್ದು ಹೊರಟು ಹೋದ. ಆ ದಿನ ತನ್ನ ಹಸ್ತಪ್ರತಿಯನ್ನು ನೋಡುವುದು ಅವಳಿಗೆ ಆಗಲಿಲ್ಲ. ವೆಂಕಟೇಶ ಬಂದು ಹೇಳಬೇಕಾದರೆ ನಿಜವಿರಬೇಕು. ಊರಿನಲ್ಲಿ ಏನು ನಡೆಯುತ್ತದೆಂಬುದು ತನಗೆ ತಿಳಿಯುವುದೇ ಇಲ್ಲ. ತಾನು ಇತಿಹಾಸದ ಸಮಸ್ಯೆಯಲ್ಲೇ ಮಗ್ನಳಾಗಿರುತ್ತೇನೆ. ಊರೊಳಗಿದ್ದು ಅಲ್ಲಿನ ಸಂಪರ್ಕ ಇಟ್ಟುಕೊಂಡರೆ ತಾನೇ ಅಲ್ಲಿನ ವಿಷಯ ತಿಳಿಯುತ್ತೆ.
ಎಂದುಕೊಂಡಳು. ಶ್ರೀನಿವಾಸ ಮೈಸೂರಿನಿಂದ ಕಾಗದ ಬರೆದಾಗಿನಿಂದ ಅವಳ ಜೀವನದಲ್ಲಿ ಅನೇಕ ತೀವ್ರ ಘಟನೆಗಳು ನಡೆದು ಹೋಗಿವೆ. ಬೆಂಗಳೂರಿನ ಕಾಲೇಜಿನ ಕೆಲಸ ಹೋಗಿ ಅವಳು ಜವಳಿ ಅಂಗಡಿಯಲ್ಲಿ ಚಾಕರಿ ಮಾಡಬೇಕಾಯಿತು. ಅದೇ ಮದುವೆಯ ಕಾರಣದಿಂದ ತಂದೆಯ ಬುದ್ಧಿ ಭ್ರಮಣೆಯಾಗಿ ಅದು ಎಲ್ಲೆಲ್ಲಿಗೋ ತಿರುಗಿತು. ಅನಂತರ ಅವಳು ಈ ಊರಿಗೆ ಬಂದಳು. ತಂದೆ ತನಗೆ ಬ್ರಹ್ಮೋಪದೇಶ ಮಾಡಿದ್ದಾರೆ. ಅವರ ಸಾವು ಅನಂತರ ತಾನು ಹಗಲು ರಾತ್ರಿ ಬೆಳಕು ಕತ್ತಲೆಗಳಿಗೆ ಹೆದರದೆ ಈ ತೋಟದಲ್ಲಿ ತಂದೆ ಆಶ್ರಮವೆಂದುಕೊಳ್ಳುತ್ತಿದ್ದ ಗುಡಿಸಲಿನ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವುದು, ಶೂದ್ರಳಂತೆ ನೆಲದ ಮಣ್ಣಿಗೆ ಬೆವರು ಸುರಿಸಿ ದುಡಿಯುವುದು, ಮೋಹನದಾಸನ ಪರಿಚಯ, ಅವನು ಕೇಳಿದಂತೆ ಪುಸ್ತಕ ಬರೆಯಲು ಒಪ್ಪಿ ಕಳೆದ 4 ತಿಂಗಳಿಂದ ಪುಸ್ತಕ ಭಂಡಾರದಲ್ಲಿ ಹೊಸ ಜಗತ್ತನ್ನೇ, ಇತಿಹಾಸದ ಹೊಸ ಮುಖವನ್ನೇ ಹುಡುಕಿ ಕಂಡಿರುವುದು, ನೆನ್ನೆ ಅಮ್ಮನ ಹಬ್ಬ, ಬಲಿ, ಇದು ತನಗೆ ಕಾಣಿಸುತ್ತಿರುವ ಹೊಸ ಇತಿಹಾಸ. 8 ವರ್ಷದಿಂದ ನಡೆದ ಹಬ್ಬ ಬಲಿಗಳನ್ನು ಏರ್ಪಡಿಸಿದ್ದುದು ತನ್ನ ಮದುವೆಯ ಶುಭಾಶುಭಗಳನ್ನು ಕೇಳಲು ಎಂಬುದು ಈಗ ಗೊತ್ತಾಗಿದೆ. ಶ್ರೀನಿವಾಸನ ಬಗೆಗೆ ತನ್ನ ಮನಸ್ಸಿನಲ್ಲಿ ಯಾವ ಭಾವವಿದೆ ಎಂಬುದು ಅವಳಿಗೆ ಅರ್ಥವಾಗುತ್ತಿಲ್ಲ. ತುಮಕೂರಿನಲ್ಲಿ ಅವನನ್ನು ಕಂಡಾಗ ಅವನ ಹೆಂಡತಿ ಸತ್ತು 7-8 ತಿಂಗಳಾಗಿತ್ತು. ಆದರೆ ಅವನನ್ನು ತಪ್ಪಿಸಬೇಕೆಂದು ತಾನು ಬೇಗ ಬೇಗ ನಡೆದು ಹೊರಟು ಹೋಗಿದ್ದಳು. ಹಲವು ಸಲ ಅವನ ನೆನಪು ಬರುತ್ತಿತ್ತು. ಆದರೆ ಮೈಸೂರಿನಲ್ಲಿ ತಾವಿಬ್ಬರೂ ಜೊತೆಯಲ್ಲಿ ಓದುತ್ತಿದ್ದಾಗ ತನ್ನಲ್ಲಿರುತ್ತಿದ್ದ ಆರ್ದ್ರ ಭಾವವು ಈಗ ಹುಟ್ಟುತ್ತಿಲ್ಲ. ಒಂದು ದಿನ ಆಳು ಹೊಲಕ್ಕೆ ಆರು ಕಟ್ಟಿದ್ದ. ತಾನು ಉಳಬೇಕೆಂದು ಅವನನ್ನು ಬಿಡಿಸಿ ತಾನು ಮೇಣೆ ಹಿಡಿದಳು. ಅಪರಿಚಿತಳು ಮತ್ತು ಹೆಂಗಸು ಮೇಣೆ ಹಿಡಿದಿರುವುದರಿಂದ ಎತ್ತುಗಳು ಶಿಂಡಾಡಿದವು. ಏನು ಮಾಡಿದರೆ ಅವು ಮಾತು ಕೇಳುತ್ತವೆಂದು ಅವಳಿಗೆ ಗೊತ್ತು. ಕೋಲಿನಿಂದ ಎರಡಕ್ಕೂ ಒಂದೊಂದು ಶೆಣೆದು ಅರ್ರ ಎಂದು ಗದರಿದಳು. ಅವು ದಾರಿಗೆ ಬಂದವು. ಅದು ತಾನು ಮೊದಲ ದಿನ ಹಿಡಿದ ನೇಗಿಲು. ಗುಳದ ಗೆರೆ ಒಂದೇ ಸಾಲಿಗೆ ಆಳು ಹೊಡೆದಿದ್ದ ಸಾಲಿನ ಪಕ್ಕಕ್ಕೆ ಸಮನಾಗಿ ಬರಲಿಲ್ಲ. ಇದನ್ನು ಕಂಡ ಆಳು, ಅವಾರೆ ನಿಮ್ ಕೈಲಾಗುಲ್ಲ ಬುಡಿ ಎಂದಿದ್ದ. ಯಾಕಾಗುಲ್ಲ? ಇವತ್ತು ಮಧ್ಯಾಹ್ನ ಗಂಟ ನಾನು ಹೊಡಿತೀನಿ, ನೀನು ದನ ಹೊಡ್ಕೊಂಡು ನಡಿ ಎಂದಿದ್ದಳು. ಅವನು ಹೊರಟು ಹೋದ. 1 ಗಂಟೆಯಲ್ಲಿ ಗುಳದ ಗೆರೆ ಸಮನಾಗುತ್ತಿತ್ತು. ಅರ್ರ, ಎಚ್ಚ, ಎಲ, ಹುಯ್ ಎಂಬ ಮತ್ತು ಮಪ್ಪರಿತಗಳ ಅವಳ ಶಬ್ದಕ್ಕೂ ಎತ್ತುಗಳ ತಿಳುವಳಿಕೆಗಳಿಗೂ ಹೊಂದಾಣಿಕೆಯಾಯಿತು. ಮಧ್ಯಾಹ್ನ 12ಕ್ಕೆ ಊರಿನ ಇತರರು ಆರು ಬಿಟ್ಟರು. ನೇಗಿಲನ್ನು ನೊಗದ ಮಧ್ಯಕ್ಕೆ ಹಿಂದು ಮುಂದಾಗಿ ಇಳಿಹಾಕಿ ಊರ ಕಡೆಗೆ ಹಿಂತಿರುಗುವಾಗ ಉಳಿದ ರೈತರೆಲ್ಲ ಇವಳು ಗೇಯುವುದನ್ನು ನೋಡುತ್ತಿದ್ದರು. ಆರುವಮ್ಮ ಎಂಥ ಏಟು ಗೇಯ್ತದೆ ನೋಡಿದೆಯಲ್ಲ, ಒಬ್ಬಿಬ್ಬ ಮುದುಕ ರೈತರು ಅಂದುಕೊಂಡಿದ್ದು ತನಗೂ ಕೇಳಿಸಿತು. ಮಧ್ಯಾಹ್ನ 1 ಗಂಟೆಗೆ ತಾನು ಆರು ಬಿಟ್ಟು ತೋಟದ ಮನೆಗೆ ಬಂದಾಗ ಎಡ ಅಂಗೈ ಮೇಣಿ ಹಾಲು ಕುಡಿದಿತ್ತು. ಎಂದರೆ ರಕ್ತಗಟ್ಟಿ ಊದಿಕೊಂಡು ನೋಯುತ್ತಿತ್ತು. ಆದರೆ ಆ ನೋವಿನಲ್ಲಿ ಒಂದು ತೆರನಾದ ಸಾಹಸದ ಸುಖ ಕಾಣುತ್ತಿತ್ತು. ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡುವಾಗ ಶ್ರೀನಿವಾಸನ ನೆನಪು ಬಂತು. ತಾನು ಅವನು ಹೋಟೆಲಿನಲ್ಲಿ ಜೊತೆಯಾಗಿ ಕುಳಿತು ತಿಂಡಿ ತಿನ್ನುತ್ತಿದ್ದ ಜ್ಞಾಪಕವಾಯಿತು. ಇದ್ದಕ್ಕಿದ್ದ ಹಾಗೆಯೇ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಶ್ರೀನಿವಾಸ ಎಂದಾದರೂ ಮೇಣಿ ಹಾಲು ಕುಡಿದಿದ್ದಾನೆಯೇ? ಇಲ್ಲವೆಂಬುದು ಅವಳಿಗೆ ಗೊತ್ತು. ಅವನಾಗಲಿ ಅವನ ತಂದೆಯಾಗಲಿ ಪ್ರಾಯಶಃ ಅವನ ಅಜ್ಜನಾಗಲಿ ಒಂದು ದಿನವೂ ಹೆಗಲ ಮೇಲೆ ಆರು ಹೊತ್ತಿಲ್ಲ, ಕೈಲಿ ಮೇಣಿ ಹಿಡಿದಿಲ್ಲ. ಅವನ ತಾಯಿಯಂತೂ ಒಂದು ದಿನವೂ ಹೊಲದಲ್ಲಿ ಗೇಯುವವರಿಗೆ ರಾಗಿ ರೊಟ್ಟಿ ಬಡಿಸಿ ತಲೆಯ ಮೇಲೆ ಹೊತ್ತು ಕೊಟ್ಟಿಲ್ಲ, ಸಸಿ ಹಾಕಿ ಕಳೆ ಕಿತ್ತಿಲ್ಲ ಎನಿಸಿತು. ಶ್ರೀನಿವಾಸ ಆರು ಉಳುತ್ತಿದ್ದು ತಾನು ಹೊತ್ತು ಮೂರಾಳುದ್ದವಾಗುವ ಹೊತ್ತಿಗೆ ರೊಟ್ಟಿ, ಚಟ್ನಿ, ಹಿತ್ತಾಳೆ ಚೊಂಬಿನಲ್ಲಿ ನೀರುಗಳನ್ನು ಒಯ್ದು ಅವನಿಗೆ ಕೊಟ್ಟು ಬದುವಿನ ಗೊಬ್ಬಳಿ ಮರದ ನೆರಳಿನಲ್ಲಿ ಅವನು ರೊಟ್ಟಿ ಅಗಿಯುವಾಗ ತಾನು ಎದುರು ಕುಂತು ಅವನು ಚಟ್ನಿ ವೈನಾಗೈತೆ ಎಂದರೆ ಎಷ್ಟು ಚೆನ್ನ ಎಂಬ ಕಲ್ಪನೆ ಬಂತು. ಊಟ ಮಾಡುವಾಗ ಅವಳು ಆ ಕಲ್ಪನೆಯಲ್ಲೇ ಮೈಮರೆತಳು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ಬಂತು. ಅವನಿಗಾಗಲೇ ಮದುವೆಯಾಗಿದೆ, ಇದು ಅಸಾಧ್ಯ. ಅಷ್ಟು ಮಾತ್ರವಲ್ಲ, ನಾನು ಇವತ್ತಾದರೂ ಕೈಗೆ ಮೇಣಿ ಹಾಲು ಕುಡಿಸಿದ್ದೇನೆ, ಆದರೆ ಅವನ ಕೈ ಒಂದು ದಿನವೂ ಕುಡಿದಿಲ್ಲ.
ಮುಂದೆಯೂ ಕುಡಿಯುವುದಿಲ್ಲ. ಈಗಾಗಲೇ ಅವನು 4 ಬಸ್ಸುಗಳ ಸಾಹುಕಾರನಾಗಿದ್ದಾನೆ. ಷೆವೊರ್ಲೆ ಕಾರಿನ ಸ್ಟೀರಿಂಗ್ ತಿರುಗಿಸುತ್ತಿದ್ದಾನೆ. ಎಷ್ಟು ಅಂತರ ಎನಿಸಿತು. ಆ ದಿನದಿಂದ ಅವಳಿಗೆ ಅವನ ನೆನಪಿನ ಸಂಗಡ ಸಹಜವಾಗಿ ಬರುತ್ತಿದ್ದ ಆರ್ದ್ರತೆಯು ಹೊರಟು ಹೋಯಿತು. ನೆನಪು ಪೂರ್ತಿಯಾಗಿ ತಪ್ಪುತ್ತಿರಲಿಲ್ಲ, ಆದರೆ ಚಿಮ್ಮಿಸುತ್ತಿದ್ದ ಭಾವವು ಬಡವಾಗುತ್ತಿತ್ತು. ಈಗ ಅವನು ತನ್ನ ನೆನಪಿನಿಂದ ಬುದ್ಧಿಗೆಟ್ಟವನಂತೆ ಆಗಿದ್ದಾನಂತೆ. ಅವನ ಅಪ್ಪ, ಅವ್ವ, ಅಜ್ಜರೆಲ್ಲ ಒಪ್ಪಿದ್ದಾರೆ. ಗ್ರಾಮದೇವತೆ ಒಳ್ಳೆಯ ಒಪ್ಪಿಗೆ ಕೊಟ್ಟಿದ್ದಾಳಂತೆ. ಈ ಸುದ್ದಿಯಿಂದ ಅವಳ ಮನಸ್ಸು ವಿಚಲಿತವಾಯಿತು. ತಾನೀಗ ಏನು ಮಾಡಬೇಕು ಎನಿಸಿತು. ಶ್ರೀನಿವಾಸ, ಇಲ್ಲಿ ಬಂದು ಆರು ಗೈತೀಯ? ನೀನು ನಿಜವಾದ ರೈತನೇ ಎಂದು ಕೇಳಲೇ ಎನಿಸಿತು. ಇದೆಂತಹ ಸಣ್ಣ ಪ್ರಶ್ನೆ ಎಂದುಕೊಂಡ ಅವಳ ಮನಸ್ಸು ಇನ್ನೂ ಆಳಕ್ಕೆ ಇಳಿದು ಬೇರೆ ಏನನ್ನೋ ಹುಡುಕುತ್ತಿತ್ತು. ಮರುದಿನ ಬೆಳಗ್ಗೆ 9 ಗಂಟೆಯ ಹೊತ್ತಿನಲ್ಲಿ ಅವಳು ಜೋಡಿ ಗಡಿಗೆ ಹಿಡಿದು ಹೊಸದಾಗಿ ಕಟ್ಟಿಸಿದ ತೆಂಗಿನ ಸೊಸೆಗಳಿಗೆ ನೀರು ಹೊತ್ತು ಹೊಯ್ಯುತ್ತಿದ್ದಳು. ಶ್ರೀನಿವಾಸನ ತಾಯಿ ರಂಗಮ್ಮ ಹೊಳೆಬಾಗಿಲು ತೆಗೆದುಕೊಂಡು ಬರುತ್ತಿದ್ದುದು ಕಾಣಿಸಿತು. ಹೊಳೆಬಾಗಿಲಿನ ತನಕ ಮತ್ತೆ ಯಾರೋ ಹೆಂಗಸರು ಜೊತೆಗೆ ಬಂದಿದ್ದರು. ಅವರು ಹೊರಗೆ ಉಳಿದರು. ರಂಗಮ್ಮ ಒಬ್ಬಳೇ ತೋಟದೊಳಕ್ಕೆ ಬರುತ್ತಿದ್ದಾಳೆ. ಹತ್ತಿರ ಬಂದಾಗ ತಿಳಿಯಿತು, ಅವಳ ಕೈಯಲ್ಲಿ ಬೆಳ್ಳಿಯ ತಟ್ಟೆ ಇದೆ. ತಟ್ಟೆಯೊಳಗೆ ಒಂದು ಬೆಳ್ಳಿಯ ಲೋಟ, ಅರಿಶಿನ ಕುಂಕುಮದ ಪಂಚೋಳ, ಹೂವು. ರಂಗಮ್ಮ ಪಾಳೆಗಾರರ ಮನೆತನದ ಮತ್ತು ಗಂಡನ ಮಂತ್ರಿತ್ವಗಳಿಗೆ ತಕ್ಕಂತೆ ಕಲಾಪತ್ತಿನ ದೊಡ್ಡ ಸೆರಗುಗಳ ರೇಷ್ಮೆ ಸೀರೆ ಉಟ್ಟಿದ್ದಾಳೆ. ಕೊರಳಿಗೆ ಚಿನ್ನದ ಸರ, ಅಡ್ಡಿಕೆ. ಒಂದೊಂದು ಕೈಗೂ ಬಂಗಾರದ 5-6 ಬಳೆಗಳನ್ನು ಹಾಕಿದ್ದಾಳೆ. ಅವಳು ಹತ್ತಿರ ಬಂದು ಮಾತನಾಡಿಸುವ ತನಕ ಸತ್ಯ ಕಾಣದವಳಂತೆ ಉಪೇಕ್ಷೆ ಮಾಡಿ ಗಡಿಗೆಗಳಲ್ಲಿ ನೀರು ತುಂಬಿ ಹೊರುತ್ತಿದ್ದಳು. ಹತ್ತಿರ ಬಂದ ರಂಗಮ್ಮನೇ ಮಾತನಾಡಿಸಿದಳು. ನೀನ್ಯಾಕೆ ಇದ ಮಾಡ್ತಿದೀಯಾ? ಆಳ ಕೈಲಿ ಮಾಡಿಸ್ಬ್ಯಾಡ್ದಾ? ರೈತರಾಗಿದ್ದುಕೊಂಡು ಆಳ ಕೈಲಿ ಮಾಡಿಸ್ಬ್ಯಾಡ್ದು. ಗಡಿಗೆ ಅಲ್ಲಿ ಮಡುಗು. ಗುಡಿ ಪ್ರಸಾದ ತಂದಿದ್ದೀನಿ, ಕೈ ತೊಳ್ಕ ಕೊಡ್ತೀನಿ. ಇದೇನು ಇವತ್ತು ಗುಡಿಗೆ ಗುರುವಾರದ ದಿನ? ತಕ್ಷಣ ಅರ್ಥವಾಗಿದ್ದರೂ ಸತ್ಯ ಬೇಕೆಂದೇ ಕೇಳಿದಳು. ಒಳ್ಳೆಯ ಕೆಲಸ ಮಾಡುವ ಮೊದಲು ದೇವರ ಪೂಜೆ ಮಾಡಿಸುಲ್ವಾ? ಕೈ ತೊಳ್ಕ. ಸತ್ಯ ಕೈ ತೊಳೆದುಕೊಂಡು ಬಂದಳು. ರಂಗಮ್ಮ ಅವಳ ಹಣೆಗೆ ಕುಂಕುಮ ಹಚ್ಚಿ ಬಾಚದಿದ್ದ ತುರುಬಿಗೆ ಪ್ರಸಾದದ ಹೂವನ್ನು ಮೂಡಿಸಿದಳು. ಅವಳ ಬಲ ಅಂಗೈ ಆನಿಸಿಸಿ ಬೆಳ್ಳಿಯ ಲೋಟದ ಪಂಚಾಮೃತವನ್ನು ಹಾಕಿ ಕುಡಿ ಎಂದಳು. ರುಚಿ ನೋಡಿದ ಸತ್ಯ, ಒಳ್ಳೆಯ ವೈನಾಗೈತೆ, ಯಾಲಕ್ಕಿ, ಬಾದಾಮಿ ಪುಡಿ, ಕಲ್ಲು ಸಕ್ಕರೆ ಎಲ್ಲ ಬಿದ್ದವೆ ಎಂದಳು. ನಮ್ಮ ದೊಡ್ಡಗೌಡ್ರು ಅದೆಲ್ಲ ಹಾಕದೆ ಅಭಿಷೇಕ ಮಾಡ್ಸಾಕೇ ಇಲ್ಲ. ಸತ್ಯ ಸುಮ್ಮನೆ ಕುಳಿತಳು. ತಟ್ಟೆಯನ್ನು ಪಕ್ಕಕ್ಕೆ ಇಟ್ಟುಕೊಂಡ ರಂಗಮ್ಮ ಅವಳ ಎದುರಿಗೆ ಕೂತಳು. ರಂಗಮ್ಮ ಏನು ಆಡುತ್ತಾಳೆಂಬುದು ಸತ್ಯಳಿಗೆ ತಿಳಿದಿತ್ತು. ಹೇಗೆ ಶುರು ಮಾಡಬೇಕೆಂಬುದು ರಂಗಮ್ಮನಿಗೆ ತಿಳಿಯದು. ಕೊನೆಗೆ ಏನೋ ಜ್ಞಾಪಿಸಿಕೊಂಡವಳಂತೆ ತಕ್ಷಣ 2 ಕೈಗಳಿಂದಲೂ ತನ್ನ ಕೊರಳಿನಲ್ಲಿದ್ದ 5 ಎಳೆ ಚಿನ್ನದ ಸರವನ್ನು ತೆಗೆದು ಸತ್ಯಳ ಕೊರಳಿಗೆ ಹಾಕಿಬಿಟ್ಟಳು. ಸತ್ಯಳಿಗೆ ಗಾಬರಿಯಾಯಿತು. ಇದೇನು ಕೆಲ್ಸ ನಿಮ್ಮದು ಎಂದು ಅದನ್ನು ಹೊರಕ್ಕೆ ತೆಗೆಯಲು ಹೋದಳು. ರಂಗಮ್ಮ ಅವಳ ರಟ್ಟೆ ಹಿಡಿದು ತಡೆದಳು. ತೆಗಿಬೇಡ, ತೆಗಿಬೇಡ, ದೇವ್ರು ಹೇಳ್ಯಾದೆ, ನಾನನ್ನಾದ ಒಂದು ರವಷ್ಟು ಕೇಳು ಎಂದು ಅವಳ ಕೈ ಹಿಡಿದು ಅಂಗಲಾಚಿದಳು. ನಂಗೆ ಚಿನ್ನದ ಮೇಲೆ ಆಶೆ ಇಲ್ಲ. ಇಲ್ಲಿ ನೋಡಿ, ಜನಿವಾರ ಇಕ್ಕೊಂಡಿದ್ದೀನಿ. ಅದಿದ್ದೋರಿಗೆ ಚಿನ್ನ ಯಾಕೆ ಬೇಕು? ಮಾಡಿಸ್ಕೋಬೇಕು ಅಂದರೆ ನನ್ನ ತಾವ ದುಡ್ಡು ಐತೆ, ನಮ್ಮಪ್ಪ ಕೊಟ್ಟು ಹೋಗ್ಯದೆ. ರಂಗಮ್ಮನಿಗೆ ಸಂಭ್ರಾಂತಿಯಾಯಿತು. ಜನಿವಾರದ ಮಾತು ಆಡಿದುದರಿಂದ ಅವಳ ಮನಸ್ಸಿನ ಮಾತು ಕಲಸಿ ಹೋಯಿತು. ಆದರೆ ಜ್ಞಾಪಿಸಿಕೊಂಡು ಅಂದುಬಿಟ್ಟಳು. ನೋಡು, ಆದುದ್ದಾಯ್ತು, ದೇವ್ರು ಹೇಳ್ಯದೆ. ಅಮ್ಮನಿಗಿಂತ ಯಾರ ಮಾತು ದೊಡ್ಡದಲ್ಲ. ನೀನು 10 ಸಲ ಹೊತ್ತರೂ ಮುಗಿದಷ್ಟು ಬಂಗಾರವೈತೆ. ಇಷ್ಟೆಲ್ಲ ಜಮೀನು, ಆಸ್ತಿ, ಇದೆಲ್ಲ ನಿಂದು. ನೀನು ಸುಖವಾಗಿರು. ಅವನನ್ನ ದಾರಿಗೆ ತಂದ್ಕೊಂಡು ರಾಣಿ ಹಂಗಿರು. ನೀನೇ ಯಜಮಾಂತಿ. ಇವರು ಹಂಗಂತ ಹೇಳಿ ಕಳಿಸಿಯವ್ರೆ. ಇಷ್ಟು ಹೇಳಿ ಅವಳು ಕಣ್ಣಿನಲ್ಲಿ ನೀರು ತುಂಬಿಕೊಂಡಳು. ಪೂರ್ತಿ ಅರ್ಥವಾಯಿತೆ. ಯಾವ ಹಿನ್ನೆಲೆಯೂ ಗೊತ್ತಿಲ್ಲದಿದ್ದರೆ ತಾನು ಆಡಿದ ಇಷ್ಟು ಮಾತುಗಳು ಎಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತದೆಯೇ
ಎಂಬುದು ಅವಳಿಗೆ ತಿಳಿಯಲಿಲ್ಲ. ಆದರೆ ವೆಂಕಟೇಶನಿಂದ ಹಿನ್ನೆಲೆ ಗೊತ್ತಾಗಿದ್ದುದರಿಂದ ಸತ್ಯಳಿಗೆ ಎಲ್ಲವೂ ಅರ್ಥವಾಯಿತು. ಈ ಸರಳ ಮನಸ್ಸಿನ ಹೆಂಗಸಿನೊಡನೆ ಹೆಚ್ಚು ಮಾತನಾಡುವುದು ಅವಳಿಗೆ ಇಷ್ಟವಾಗಲಿಲ್ಲ. ತಾನು ಕೇಳಿದುದಕ್ಕೆ ಉತ್ತರ ಕೊಡುವ ತಿಳುವಳಿಕೆಯೂ ಈಕೆಗೆ ಇಲ್ಲ. ಹೆಚ್ಚು ಕೇಳಿದರೆ ಇನ್ನೊಂದಿಷ್ಟು ಅಳಬಹುದು. ಆದುದರಿಂದ ಇವರೊಡನೆ ಚರ್ಚೆ ಬೇಡ ಎಂದುಕೊಂಡ ಅವಳು ಎಂದಳು, ಯಜಮಾನ್ರು ಎಲ್ಲಿ? ನಿನ್ನೆ ರಾತ್ರೆ ಬಂದ್ರು ಮನ್ಲವ್ರೆ. ಅವರನ್ನ ಕಳಿಸಿ ಹೋಗಿ. ಕಳಿಸ್ತೀನಿ. ನಾನು ಹೇಳಿದ್ದು ಡೀಲಿ ಮಾಡಬೇಡ ಕಣವ್ವ, ನೀನೇ ನನ್ನ ಸೊಸೆ ಎಂದು ರಂಗಮ್ಮ ಮತ್ತೆ ಕೈ ಹಿಡಿದುಕೊಂಡಳು. ನಾನು ಅವರ ಕೈಲಿ ಮಾತಾಡ್ತೀನಿ, ಇದ ನೀವು ಇಟ್ಕೊಳ್ಳಿ ಎಂದು ಸತ್ಯ ಕೊರಳಲ್ಲಿದ್ದ ಸರವನ್ನು ತೆಗೆಯಲು ಕೈ ಹಾಕಿದಳು. ಅದ ತೆಗೆಯಾಕಾದು ನೀನು, ನನ್ನ ಕೊರಳಾಣೆ ಎಂದು ಅವಳ ಕೈ ಹಿಡಿದು ತಡೆದ ರಂಗಮ್ಮ ಮತ್ತೆ ಅಳಲು ಶುರು ಮಾಡಿದಳು. ಆದದ್ದಾಯ್ತು. ಈಗ ನನ್ನ ಮೇಲೆ ಶಿಟ್ ಮಾಡ್ಕೋಬೇಡ, ನನ್ನ ತೆಪ್ಪಿಲ್ಲ, ಆಗ ದೇವರೇ ಹಂಗೆ ಮಾಡಿತ್ತು ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಹೇಳಿದಳು. ಆಗಲಿ, ಅವರನ್ನ ಕಳಿಸಿ, ನೀವು ನಡೀರಿ, ಬಿಸಿಲು ಹತ್ತೋ ಮುಂಚೆ ನಾನು ನೀರು ಹಾಕಿ ಮುಗಿಸ್ತೀನಿ ಎಂದು ಸತ್ಯ ಮೇಲೆದ್ದಳು. ಇವತ್ತಿನಿಂದ ನೀನು ಕೆಲಸ ಮಾಡೋಕ್ಕಾದು, ರಾಣಿ ಹಂಗಿರಬೇಕು. ಆಯಿತು, ನೀವು ನಡೀರಿ, ನಾನು ಕೊರಳಾಣೆ. ಆಗಲಿ, ನೀವು ನಡೀರಿ. ರಂಗಮ್ಮ ಅವಳಿಗೆ ಮತ್ತೊಮ್ಮೆ ಕುಂಕುಮವಿಟ್ಟು ಅವಳ 2 ಕೆನ್ನೆಗಳನ್ನು ನೀವಿ 8 ಬೆರಳುಗಳನ್ನು ತನ್ನ ಕೆನ್ನೆಗೆ ಕೊಟ್ಟು ಅಮುಕಿ ಲಟಲಟನೆ ನೆಟಿಗೆ ಮುರಿದು, ಕೆಲಸ ಮಾಡಬೇಡ, ನೀನು ಲಕ್ಷ್ಮಿ ಎಂದು ಹೇಳಿ ಕಣ್ಣು ಒರೆಸಿಕೊಂಡು ತಟ್ಟೆಯನ್ನು ಕೈಲಿ ಹಿಡಿದು ಹೊರಟು ಹೋದಳು. 10 ಮಾರು ನಡೆದು ಅವಳು ಹಿಂತಿರುಗಿ ನೋಡುವ ವೇಳೆಗೆ ಸತ್ಯ ಕೊಳದಲ್ಲಿ ಇಳಿದು 2 ಗಡಿಗೆಗಳ ಕಂಠವನ್ನು ಹಿಡಿದು ಕುತ್ತಿಗೆಯನ್ನು ಬಗ್ಗಿಸಿ ಮುಳುಗಿಸಿ ಬುಡು 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 ಎಂದು ನೀರು ತುಂಬುತ್ತಿದ್ದಳು. 11 ಗಂಟೆಯ ಸುಮಾರಿಗೆ ದೂರದಲ್ಲಿ ಕಾರು ಹಾರನ್ ಮಾಡಿದ ಶಬ್ದ ಕೇಳಿಸಿತು. ಹೊಲ ಗದ್ದೆ ತೋಟಗಳಿಗೆ ಗೊಬ್ಬರ ಅಥವಾ ತೋಟಗಳಿಂದ ಕಾಯಿ ಕಸಿಸೋಗೆ ಸೊಪ್ಪುಗಳನ್ನು ಹೇರಲು ಮಾಡಿದ್ದ ಗಾಡಿಯ ಜಾಡಿನಲ್ಲಿ ಮಂತ್ರಿಗಳ ಕಾರು ಬರುತ್ತಿದೆ ಎಂದು ಸತ್ಯ ಅರ್ಥ ಮಾಡಿಕೊಂಡಳು. ಅಷ್ಟರಲ್ಲಿ ಅವಳು ಸ್ನಾನ ಮಾಡಿ ಅಡುಗೆಗೆ ಇಟ್ಟು ಬಟ್ಟೆ ಒಗೆದು ಹಾಕಿ ಹವನಕ್ಕೆ ಸಿದ್ಧ ಮಾಡಿದ್ದಳು. ಅಡುಗೆ ಒಲೆಯನ್ನು ಸರಿ ಮಾಡಿ ತನ್ನ ಪಾಡಿಗೆ ತಾನು ಹವನಕ್ಕೆ ಕುಳಿತಳು. ಓಂ ಭೂರಗ್ನಯೇ ಪ್ರಾಣಾಯ ಸ್ವಾಹ, ಇದಮಗ್ನೇಯೇ ಪ್ರಾಣಾಯ, ಇದಂ ನಮಮ ಎಂದು ರಾಗವಾಗಿ ಹೇಳಿಕೊಂಡು ಬಟ್ಟಲಿನಲ್ಲಿ ಕರಗಿಸಿದ್ದ ತುಪ್ಪವನ್ನು ಚಮಚದಾಕೃತಿಯಲ್ಲಿ ಮಾಡಿಕೊಂಡಿದ್ದ ಮುತ್ತುಗದೆಲೆಯಿಂದ ತುಂಬಿ ಅಗ್ನಿಗೆ ಹಾಕುತ್ತಿರುವಾಗ ಬಾಗಿಲಿನಲ್ಲಿ ಮಂತ್ರಿಗಳು ಒಬ್ಬರೇ ಕಾಣಿಸಿಕೊಂಡರು. ಸತ್ಯ ತನ್ನ ಧ್ಯಾನವನ್ನು ಕದಲಿಸಿ ಅವರ ಕಡೆ ನೋಡಲಿಲ್ಲ. ಅರ್ಧ ನಿಮಿಷ ಬಾಗಿಲಿನಲ್ಲಿ ನಿಂತಿದ್ದ ಅವರು ಒಳಗೆ ಬಂದರು. ಬಾಗಿ ದೂರದಲ್ಲೇ ಅಗ್ನಿಗೆ ನಮಸ್ಕಾರ ಮಾಡಿ ಗೋಡೆಯ ಹತ್ತಿರ ಇದ್ದ ಮಂದಲಿಗೆಯ ಮೇಲೆ ಕೈಕಟ್ಟಿ ಕುಳಿತರು. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ವರೋಂ ಸ್ವಾಹ ಎಂದು ಹೇಳಿಕೊಂಡು ಪ್ರಜ್ವಲಿಸುವ ಅಗ್ನಿಯ ಎದುರಿಗೆ ಬಲಗೈಲಿ ಆಜ್ಯದಲ್ಲಿ ಅದ್ದಿದ ಸಮಿತ್ತನ್ನು ಹಿಡಿದು ಸತ್ಯ ಕುಳಿತಿದ್ದಾಳೆ. ಬಿಳಿಯ ಚೀಟಿ ಸೀರೆಯುಟ್ಟ ಅವಳ ಬಿಳಿಯ ರವಿಕೆಯ ಮೇಲೆ ಮೂರೆಳೆಯ ಜನಿವಾರ ಕಾಣುತ್ತಿದೆ. ಸ್ನಾನ ಮಾಡಿ ಒದ್ದೆಯಾಗಿದ್ದ ಉದ್ದವಾದ ಕೂದಲನ್ನು ತುದಿಗಂಟು ಹಾಕಿ ಹಿಂಭಾಗಕ್ಕೆ ಇಳಿಬಿಟ್ಟಿದ್ದಾಳೆ. ಹಣೆಯ ಕುಂಕುಮ, ಕಿವಿಯಲ್ಲಿದ್ದ ಮಾಸಲು ಬಣ್ಣದ ಒಂದು ಜೊತೆ ಕೆಂಪು ಹರಳಿನ ಓಲೆಗಳನ್ನು ಬಿಟ್ಟರೆ ಅವಳ ಕಪ್ಪು ಬಣ್ಣದ ಮೈಮೇಲೆ ಒಂದು ಆಭರಣವೂ ಇಲ್ಲ. ಕೈಯ ಮಣಿಕಟ್ಟುಗಳಲ್ಲಿ 2 ಒರಟು ಸಾಣೆ ಬಳೆಗಳು. ಆಗ್ನೇನಯ ಸುಪಥಾರಯೇ ಎನ್ನುತ್ತಾ ಸತ್ಯ ಎದ್ದು ನಿಂತಳು. ಪ್ರದಕ್ಷಿಣೆ ಮಾಡಿ ಅಗ್ನಿಗೆ ನಮಸ್ಕಾರ ಮಾಡಿದಳು. ಮಂತ್ರಿಗಳು ಎದ್ದು ನಿಂತು ಪ್ರದಕ್ಷಿಣೆ ಮಾಡಿ ಅಗ್ನಿಗೆ ಅಡ್ಡಬಿದ್ದರು. ಸತ್ಯ ಅಗ್ನಿಯ ದಡಕ್ಕೆ ಬೆರಳು ಹಾಕಿ ಭಸ್ಮವನ್ನು ತೆಗೆದು ಭ್ರೂಮಧ್ಯಕ್ಕೆ ಇಟ್ಟುಕೊಂಡಳು. ಹವನ ಮುಗಿಯಿತೆಂಬುದನ್ನು ಅರ್ಥ ಮಾಡಿಕೊಂಡ ಮಂತ್ರಿಗಳು, ನಂಗೊಂದಿಷ್ಟು ಕೊಡವಾ ಪ್ರಸಾದನಾ ಎಂದರು. ನೀವೇ ತಗೊಳ್ಳಿ, ಮುಟ್ಟಬಹುದು ತಾನೆ? ಅಗ್ನಿಗೆ ಅಸ್ಪೃಶ್ಯತೆ ಇಲ್ಲ. ಆ ಮಾತಿನಲ್ಲಿ ಈ ಜಾಣೆ ಏನೇನು ಅರ್ಥವಿಟ್ಟಿದ್ದಾಳೆಯೋ ಎಂದು ಅನುಮಾನವಾದರೂ ಅವರು ಏನನ್ನೂ ತೋರ್ಪಡಿಸಿಕೊಳ್ಳದೆ, ಹಾಂ 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 ಏನು ಮಾತು ಹೇಳಿದೆಯಮ್ಮ, ಬರೆದಿಡಬೇಕು, ದೇಶದ ನಾಯಕರು ಇದನ್ನು ಅರ್ಥ ಮಾಡ್ಕೋಬೇಕು ಎಂದು ತಾವು ಬಲಗೈ ನೀಡಿ ಭಸ್ಮವನ್ನು ತೆಗೆದು ತಮ್ಮ ಬಿಳಿ ಟೋಪಿ ಅರ್ಧ ಮುಚ್ಚಿದ ಹಣೆಗೆ ಇಟ್ಟುಕೊಂಡರು.
ಸತ್ಯ ತನ್ನ ಪಾಡಿಗೆ ತಾನು ಅಡುಗೆಯ ಕೋಣೆಗೆ ಹೋದಳು. ಬಾಗಿಲು ತೆಗೆದಿದ್ದುದರಿಂದ ಆ ಸಣ್ಣ ಕೋಣೆಯ ಒಳಗೆ ಉರಿಯುತ್ತಿದ್ದ ಕೋಡಲೆ ಒಲೆ, ಪಕ್ಕದಲ್ಲೇ ಇದ್ದ ಸಣ್ಣ ಬಚ್ಚಲು, ಗೋಡೆಯ ಬದಿಯಲ್ಲಿ ಅರೆಯುವ ಕಲ್ಲುಗಳು ಮಂತ್ರಿಗಳಿಗೆ ಕಾಣಿಸುತ್ತಿದ್ದವು. ಬೆಂದಿದ್ದ ಬೇಳೆಯನ್ನು ತೆಗೆದು ಕೋಡಲೆಗೆ ಇಟ್ಟು ಕೋಡಲೆಯಲ್ಲಿ ಆಗಿದ್ದ ಅನ್ನವನ್ನು ನೆಲಕ್ಕೆ ಇಳಿಸಿ ಸತ್ಯ ಒಲೆಯ ಮೇಲೆ ಹಿಟ್ಟಿನ ಪಾತ್ರೆ ಇಟ್ಟು ಕೇಳಿದಳು, ನೀವು ಇಲ್ಲೇ ಊಟ ಮಾಡಬಹುದು ಅಲ್ವಾ? ಮನೇಲಿ ಕಾಯ್ತಾರೆ, ಆದ್ರೂ ಸೊಸೆ ಕೈನ ಊಟ ಇವತ್ತೇ ಮಾಡೋ ಭಾಗ್ಯ ಬಂದ್ರೆ ಯಾಕೆ ಬೇಡ ಅನ್ಲಿ? ಸತ್ಯ ಒಟ್ಟು 3 ಮುದ್ದೆಗೆ ಆಗುವಷ್ಟು ನೀರು ಇಟ್ಟು ಒಲೆ ಉರಿಯನ್ನು ಜೋರು ಮಾಡಿದಳು. ಬೆಂದ ಬೇಳೆ ಮತ್ತು ಹಲಸಿನಕಾಯಿಗೆ ಹಾಕಲು ಬೇರೆ ಚರುಕಿನಲ್ಲಿ ನೆನೆದಿದ್ದ ಹುಣಸೆ ಹಣ್ಣನ್ನು ಕಿವುಚಲು ಪ್ರಾರಂಭಿಸಿದಳು. ಮಂತ್ರಿಗಳೆಂದರು, ಹೆಣ್ಣು ಮಕ್ಕಳು ಚೆನ್ನಾಗಿ ಅಡುಗೆ ಕೆಲಸ ಕಲ್ತಿರಬೇಕು. ಸಮಯ ಬಂದ್ರೆ ಯಾವ ಕೆಲಸವೂ ಬರೋಲ್ಲ ಅನ್ನಬಾರ್ದು. ಸ್ವಾವಲಂಬನೆ ಅಂದ್ರೆ ಏನು? ದೇಶಕ್ಕೆ ಇವತ್ತು ಬೇಕಾಗಿರೋದು ಅದು. ಆದರೆ ನಿನ್ನಂಥ ವಿದ್ಯಾವಂತೆಯರ ಬುದ್ಧಿವಂತೆಯರ ಜ್ಞಾನ ಇನ್ನೂ ವಿಶಾಲವಾದ ಕ್ಷೇತ್ರದಲ್ಲಿ ಉಪಯೋಗವಾಗಿ ಜನಕ್ಕೆ ಸಹಾಯವಾಗಬೇಕು. ತೀರಾ ಅರ್ಜೆಂಟ್ ದಿನ ಬಿಟ್ರೆ ಉಳಿದಂತೆ ನೀನು ಅಡಿಗೆ ಪಡಿಗೆ ಅಂತ ಕುತ್ಕೋಬಾರ್ದು ಅಲ್ವಾ? ಸತ್ಯ ಉತ್ತರ ಕೊಡಲಿಲ್ಲ. ಕಿವುಚಿ ಚರಟ ತೆಗೆದು ಹುಣಸೆ ಹುಳಿಯನ್ನು ಒಲೆಯ ಮೇಲಿನ ಬೇಳೆ ಹಲಸಿನಕಾಯಿ ಹೋಳಿನ ಪಾತ್ರೆಗೆ ಹಾಕಿ ಮರಗಿಯಿಂದ ತೆಗೆದು ಉಪ್ಪು ಹಾಕಿದಳು. ಹಿಟ್ಟಿನ ಎಸರಿಗೆ ಕದರಲು ಮರೆತಿದ್ದ 2 ಚಿಟಿಕೆ ರಾಗಿ ಹಿಟ್ಟನ್ನು ಹಾಕಿ ಕದರಿದಳು. ಮಂತ್ರಿ ಹೇಳಿದರು, ಆವತ್ತು ಗ್ರಾಮದಲ್ಲಿ ಪಂಚಾಯಿತಿ ಆದ ದಿನ ನೀನು ಭಾಷಣ ಮಾಡಿ ಹೇಳಿದೆಯಂತೆ, ಬ್ರಾಹ್ಮಣ ಶೂದ್ರ ಅನ್ನೋ ವ್ಯತ್ಯಾಸವೇ ಸುಳ್ಳು, ಬ್ರಾಹ್ಮಣರಾಗುವ ಇಚ್ಛೆಯುಳ್ಳವರಿಗೆಲ್ಲ ಬ್ರಾಹ್ಮಣರಾಗೋ ಅಧಿಕಾರ ಇದೆ ಅಂತ. 100% ನಿಜವಾದ ಮಾತು ಇದು. ಅಲ್ಲಿ ಮದ್ರಾಸಿನಲ್ಲಿ DMK ಬೆಳೀತಾ ಇದೆ. ರಾಜಾಜಿ ಏನು ಹೇಳಿದ್ರು? ಆರ್ಯ ದ್ರಾವಿಡ ಅಂತ ಈಗ ಯಾರೂ ವ್ಯತ್ಯಾಸ ಮಾಡೋಕ್ಕಾಗುಲ್ಲ. ಬ್ರಾಹ್ಮಣ ಶೂದ್ರ ಅನ್ನೋ ವ್ಯತ್ಯಾಸ ತಾನೇ ಎಷ್ಟಿದೆ? ಅಜ್ಞಾನದ ಕಾಲ ಮುಗಿದಿದೆ. ಈಗ ಎಲ್ಲರಿಗೂ ಜ್ಞಾನವಾಗಬೇಕು. ವೇದಜ್ಞಾನ ಉಂಟಾಗಬೇಕು. ಹೆಂಗಸು ಜನಿವಾರ ಹಾಕ್ಕೊಂಡಿದ್ದಾಳೆ ಅಂತ ಅವತ್ತು ಹಳ್ಳಿಗುಗ್ಗುಗಳು ನಕ್ಕುವಂತೆ. ನಾನು ಕೇಳ್ತೀನಿ, ಯಾಕೆ ಹಾಕ್ಯಬಾರ್ದು? ಮೊನ್ನೆ ಬೆಂಗಳೂರು ಮಹಿಳಾ ಸಮಾಜ ಉದ್ಘಾಟನೆ ಮಾಡ್ತಾ ನಾನು ಆ ಮಾತೇ ಅಂದೆ. ಅಂದರೆ ಸ್ತ್ರೀಯರಲ್ಲಿ ವಿದ್ಯಾಭ್ಯಾಸ ಬೆಳಿಬೇಕು, ಅಲ್ಲಿ ತನಕ ದೇಶ ಮುಂದುವರಿಯೋಲ್ಲ ಅಂತ. ಪೇಪರಲ್ಲಿ ಓದ್ಲಿಲ್ವೇ? ಅವಳು ಉತ್ತರ ಹೇಳಲಿಲ್ಲ. ಯಾಕೆ, ಇಲ್ಲಿಗೆ ಪೇಪರು ಬರುಲ್ವೇ? ಮಂತ್ರಿಗಳೇ ಕೇಳಿದರು. ಅರೆ, ವೆಂಕಟೇಶನೇ ಪೇಪರ್ ಏಜೆಂಟು, ನಿಂಗೊಂದು ಕಾಪಿ ಕಳಿಸ್ಬ್ಯಾಡ್ವೇ? ನಂಗೂ ವೆಂಕಟೇಶಂಗೂ ತುಂಬ ವಿಶ್ವಾಸ. ಆದರೆ ಒಂದು ವಿಷಯದಲ್ಲಿ ನಾನು ಅವನನ್ನ ಒಪ್ಪುಲ್ಲ. ಹೆಂಗಸರಿಗೆ ಯಾಕೆ ಉಚ್ಚ ವಿದ್ಯಾಭ್ಯಾಸ ಅಂತ ಅವನ ವಾದ. ದೇಶ ಮುಂದುವರಿಬೇಕು ಅನ್ನೋರು ಇದನ್ನ ಒಪ್ಪುವುದು ಹೇಗೆ? ಅಭಿಪ್ರಾಯ ಭೇದ ಪ್ರೀತಿಗೆ ಮಧ್ಯ ಬಂದಿಲ್ಲ. ಬರಬ್ಯಾಡ್ದು ಅಂತ ನನ್ನ ನಿಯಮ. ಅವನು ಬ್ಯಾರೆಯಲ್ಲ, ನಮ್ಮ ಶ್ರೀನಿವಾಸ ಬ್ಯಾರೆಯಲ್ಲ. ಅವನಿಗೆ ಒಂದು ಬಸ್ಸು ಲೈನಿಗೆ ಪರ್ಮಿಟ್ ಸಿಕ್ಕೋ ಹಾಗೆ ಮಾಡಿದ್ದೀನಿ. ನಡೆಸ್ಲಿ, ನಮ್ಮ ಹುಡುಗ ಮುಂದೆ ಬರಲಿ. ಸತ್ಯ ಮಾತನ್ನೇ ಆಡದೆ ಸುಮ್ಮನೆ ಅಡುಗೆ ಮನೆಯ ಕೆಲಸ ಮಾಡುತ್ತಿದ್ದಳು. ಮಂತ್ರಿಗಳಿಗೆ ಕಸಿವಿಸಿ ಎನಿಸುತ್ತಿತ್ತು. ಉಂಟು, ಇಲ್ಲ, ಹ್ಞೂ, ಊಹು ಮೊದಲಾಗಿ ಏನಾದರೂ ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಸುಮ್ಮನಿರುವ ಈ ಹುಡುಗಿಯ ಕೈಲಿ ಹೇಗೆ ಮಾತನಾಡುವುದು? ಅವಳ ಇರಾದೆಯನ್ನು ಹೇಗೆ ತಿಳಿಯುವುದು ಎಂಬುದು ಗೊತ್ತಾಗದೆ ಮಾತಿಗೆ ಒಳಗೆ ಚಳಪಡಿಸುತ್ತಿದ್ದ ಅವರು ಹೇಳಿದರು, ನಿಂಗೆ ಗೊತ್ತಲ್ಲ ವೆಂಕಟರಮಣಯ್ಯ, ನಾನು ಯಾವತ್ತೂ ಒಬ್ಬರನ್ನೊಬ್ಬರು ಬಹುವಚನದಲ್ಲಿ ಮಾತನಾಡಿಸಿದವರಲ್ಲ. ಬಾಲ್ಯ ಸ್ನೇಹಿತರು. ವೇದ ವಿದ್ಯೆಯಲ್ಲಿ ಅವನ ಜ್ಞಾನದ ಮುಂದೆ ಯಾರಿದ್ರು? ಅವನು ಸತ್ತದ್ದು ಅನ್ಯಾಯ. ಅಲ್ಪನಿಗೆ ಅಧಿಕಾರ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ ಅಂತ. ಮೋಹನದಾಸ 4 ಅಕ್ಷರ ಕಲಿತ ಅಂತ ಅವನನ್ನ ಅವಮಾನ ಮಾಡಿದ. ಅವನಿಗೆ ಶಿಕ್ಷೆಯಾಗಬೇಕಾಗಿತ್ತು. ಆದರೆ ಏನೋ ಕ್ಷಮಿಸೋದು ದೊಡ್ಡತನ ಅಂತ ನಾನು ಪೊಲೀಸ್ ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿದೆ. ಶಿಕ್ಷೆ ಮಾಡೋದು ಬೇಡ ಅಂತ ನೀನು ಹೇಳಿಕೆ ಕೊಟ್ಟೆಯಂತೆ. ಅವರವರ ಪಾಪ ಪುಣ್ಯ ಅವರವರದ್ದು. ಸತ್ಯ ಹಿಟ್ಟು ಹುಯ್ದು ಕೋಲು ಊರಿದಳು. ಅನಂತರ ಪಾತ್ರೆಗಳನ್ನು ತೆಗೆದುಕೊಂಡು ಹೊರಗೆ ಹೋಗಿ ಕೊಳದಿಂದ ಬಕೆಟಿನಲ್ಲಿ ನೀರು ತುಂಬಿ ತಂದು ತೆಂಗಿನ ಮರದ ಕೆಳಗೆ ಹಾಕಿದ್ದ ಚಪ್ಪಡಿಯ ಮೇಲೆ ಕೂತು ತೊಳೆದಳು. ಅನಂತರ ಒಳಗೆ ಬಂದು ಅಡುಗೆ ಮನೆಯ ಕಸ ಗುಡಿಸಿದಳು.
ಮತ್ತೆ ಮಾತನಾಡಲು ತಿಳಿಯದೆ ಮಂತ್ರಿಗಳು ಸುಮ್ಮನೆ ಕುಳಿತಿದ್ದರು. ಹಿಟ್ಟು ಬೆಂದ ನಂತರ ತುಳಸಿ ಮುದ್ದೆ ಕಟ್ಟಿ ಒಂದು ಅಲ್ಯೂಮಿನಿಯಂ ತಟ್ಟೆಯನ್ನು ತಂದು ಅವರ ಮುಂದಿಟ್ಟು ನೀರು ತುಂಬಿ ಒಂದು ತಂಬಿಗೆ ಮತ್ತು ಲೋಟಗಳನ್ನು ಪಕ್ಕದಲ್ಲಿಟ್ಟಳು. ನಾನೊಬ್ಬನೇ ಹೇಗಮ್ಮ ಊಟ ಮಾಡಲಿ? ಅವರು ಕೇಳಿದರು. ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಹಾ ಹಾ ಹಾ, ಆದರ್ಶ ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ಶೋಭಿಸೋ ಮಾತು. ನಮ್ಮ ಹಳ್ಳಿ ಕಡೆ ಹೆಣ್ಣು ಮಕ್ಕಳಿಗೆ ಈ ನಡಾವಳಿಕೆ ಗೊತ್ತೇ ಹೊರತು ಸಿಟಿಯೋವಕ್ಕೆ ಎಲ್ಲಿ ಬರಬೇಕು? ನಂಗೊಂದು ಚಮಚ ಕೊಟ್ರೆ ಸಾಕು. ಚಮಚದಾಗೆ ಮುದ್ದೆ ಹೆಂಗೆ ಮುರಿತೀರಿ? ಓಹೋ, ರಾಗಿ ಹಿಟ್ಟು ಮಾಡಿದೀಯೋ? ನಂಗೆ ಪರಮ ಪ್ರೀತಿ. ಅದ ಬಿಟ್ಟು ಸಿಟಿ ಜನ ಕೆಟ್ಟಿದ್ದಾರೆ ಎಂದು ಅವರು ಕೈ ತೊಳೆದು ಬರಲು ಹೊರಗೆ ಹೋದರು. ಎದುರಿಗೆ ಕಾಣುವ ಒಲೆಯ ಮೇಲೆ ಇದುವರೆಗೂ ಕೊತ ಕೊತ ಕುದಿದು ಬೇಯುತ್ತಿದ್ದ ಹಿಟ್ಟಿನ ಡಬರಿಯನ್ನು ಅವರು ನೋಡುತ್ತಲೇ ಕೂತಿದ್ದುದು ಅವಳ ನೆನಪಿಗೆ ಬಂತು. ಅವರು ಹೆಚ್ಚು ಊಟ ಮಾಡಲಿಲ್ಲ. 2 ಗುಳಿಗೆ ಮುದ್ದೆ, 1 ಸೌಟು ಎಸರು, ಮೇಲೆ 1 ಹಿಡಿ ಅನ್ನ, ಸ್ವಲ್ಪ ತುಪ್ಪ, ಆಮೇಲೆ ಮೊಸರು ಹಾಕಿಸಿಕೊಂಡರು. ಅವರು ತಿನ್ನುವುದೇ ಅಷ್ಟೆಯೋ ಅಥವಾ ಹಳ್ಳಿಯ ರೈತರ ಶೈಲಿಯ ಈ ಅಡುಗೆ ಅವರಿಗೆ ಪ್ರಿಯವಾಗಲಿಲ್ಲವೋ ಅವಳಿಗೆ ತಿಳಿಯಲಿಲ್ಲ. ಅವರು ಎದ್ದು ಕೈ ತೊಳೆದ ಮೇಲೆ ಅವರು ಉಂಡ ತಟ್ಟೆಯನ್ನು ಎತ್ತಿ ತೊಳೆದು ಜ್ಞಾಪಿಸಿಕೊಂಡವಳಂತೆ ಹೇಳಿದಳು, ಅಲ್ಲಿ ಡ್ರೈವರ್ ಇಷ್ಟು ಹೊತ್ತು ಕಾಯ್ತಿದ್ದಾನೆ ಅಂತ ಕಾಣುತ್ತೆ. ಅವನನ್ನ ಬಿಟ್ಟೇ ನಿಮಗೆ ಬಡಿಸಿಬಿಟ್ಟೆ. ಕರ್ಕಂಡ್ ಬರ್ತೀರಾ? ಬಡಿಸ್ತೀನಿ. ಓ, ಡೋಂಟ್ ವರಿ, ಅವನು ಗೌರ್ನಮೆಂಟಿನ DA ತಗೋತಾನೆ. ಅಂದರೆ ಅಫ್ಕೋರ್ಸ್ ಮನೇಲಿ ಊಟ ಹಾಕ್ತೀವಿ, ಮನೇಲಿ ಮಾಡ್ತಾನೆ. ಆದರೆ ಅವನನ್ನ ಅಲ್ಲಿ ಉಪವಾಸ ಕೂರಿಸಿ ನಾನು ಹೇಗೆ ಊಟ ಮಾಡಲಿ? ಹಾಗಾದ್ರೆ ಮನೆಗೆ ಹೋಗಿ ಊಟ ಮಾಡು ಅಂತ ಹೇಳಿಬಿಡ್ಲೇನು? ಹೇಳಿ, ಅವನು ಹೋಗದೆ ತೋಟದ ಬಾಗಿಲಲ್ಲಿ ಉಪವಾಸ ಇರುವಾಗ ನಂಗೆ ಊಟ ಸೇರುಲ್ಲ. ಇನ್ನು ಡ್ರೈವರ್ ಮನೆಗೆ ಕಾರು ತೆಗೆದುಕೊಂಡೇ ಹೋಗುತ್ತಾನೆ. ತಮ್ಮನ್ನು ಕರೆದುಕೊಂಡು ಮತ್ತೆ ಆ ಮುಳ್ಳು ದಾರಿಯಲ್ಲಿ ಬಂದು ಹೋಗುವುದು ಟೈರು ಟ್ಯೂಬುಗಳಿಗೆ ಅಪಾಯ. ಅಲ್ಲದೆ ಅವನು ಹೋಗಿ ಬರುವ ತನಕ ತಾವು ಇಲ್ಲಿ ಏನು ಮಾಡುವುದು? ತಾವು ಇಷ್ಟು ಮಾತಾಡಿದರೂ ಅವಳು ಒಂದು ಉತ್ತರವನ್ನು ಕೊಡುತ್ತಿಲ್ಲ. ಸುಮ್ಮನೆ ಕೂತಿರಲು ಅವರಿಗೆ ಸಂಕೋಚವೆನಿಸಲು ಶುರುವಾಗಿತ್ತು. ಆದುದರಿಂದ ಪರಿಸಮಾಪ್ತಿಯ ಮಾತನ್ನು ಆಡಲೇಬೇಕೆಂದು ನಿರ್ಧರಿಸಿ ಎಂದರು, ನಂಗೂ ಅರ್ಜೆಂಟ್ ಕೆಲಸವಿದೆ. ಮಿನಿಸ್ಟ್ರಿ ಮೀಟಿಂಗು, ಸ್ಟೇಟ್ ಆಫೀಸರ್ಸ್ಗೆ ಆರ್ಡರ್ ಕೊಡಬೇಕು. ನಾನು ಹೋಗ್ತೀನಿ. ಇನ್ನೇನು ಬಾಯಿ ಬಿಟ್ಟು ಹೇಳಬೇಕಾದ್ದೇನೂ ಇಲ್ಲ. ಈಗ ಚೈತ್ರ ಕಳೀತಾ ಬಂತಲ್ಲ, ವೈಶಾಖದಲ್ಲಿ ಒಳ್ಳೆ ಲಗ್ನ ಇದೆಯಂತೆ. ಆಯ್ತೆ, ನೀನು ಬರೀ ಸೊಸೆ ಅಂತ ಬಂದರೆ ಆಗೋದಿಲ್ಲ. ಬೆಂಗಳೂರಲ್ಲಿ ಶಾನೆ ಕೆಲಸ ಇದೆ. ಮಹಿಳೆಯರನ್ನ ಮುಂದಕ್ಕೆ ತರಬೇಕು. ಆಯ್ತೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಲಗ್ನ ಊರಲ್ಲಿಟ್ಕೊಳ್ಳೋಣ, ಬೆಂಗಳೂರಲ್ಲಿಟ್ಕೊಳ್ಳೋಣ, ಈಗಲೇ ಹೇಳಿಬಿಡು. ಮದುವೆಗೆ ಬರೋಕ್ಕೆ ಗವರ್ನರಿಗೆ ಈಗಲೇ ಹೇಳಬೇಕು. ಸತ್ಯ ಅಡುಗೆಯ ಮನೆಯ ಬಾಗಿಲಿನ ಹತ್ತಿರಕ್ಕೆ ಹೋದಳು. ಅಲ್ಲಿ ಒಂದು ಗೂಟಕ್ಕೆ ತಗಲು ಹಾಕಿದ್ದ 5 ಎಳೆಯ ಚಿನ್ನದ ಚೈನು ಸರವನ್ನು ತೆಗೆದು ಅವರ ಮುಂದೆ ಹಿಡಿದು, ನಿಮ್ಮ ಹೆಂಡತಿ ಬೆಳಗ್ಗೆ ಬಂದಿದ್ದಾಗ ಮರೆತು ಹೋದರು. ಇದ ಅವರಿಗೆ ಕೊಡಿ ಎಂದಳು. ಮಂತ್ರಿಗಳಿಗೆ ಪೆಚ್ಚೆನಿಸಿತು. ಒಂದು ಕ್ಷಣ ಕಿವಿಗೆ ಗಾಳಿ ತುಂಬಿಕೊಂಡಂತೆ ಆಗಿ ಏನೂ ಕೇಳದಂತೆ ಆಯಿತು. ಆದರೆ ಮರುಕ್ಷಣವೇ ಎಂದರು, ಅವಳಿಗೆ ತಿಳುವಳಿಕೆ ಇಲ್ಲ ನೋಡು. ಹಿಂದಿನ ಕಾಲದೋಳು. ಆದರೆ ಮನಸ್ಸು ಒಳ್ಳೆಯದು. ಸೊಸೆಯ ಕೊರಳಿಗೆ ಚಿನ್ನದ ಸರ ಹಾಕುವಾಗ ಅದಕ್ಕೆ ಯಜಮಾನಿಕೆಯ ಬೀಗದ ಕೈನೂ ಪೋಣಿಸಿರಬೇಕು ಅನ್ನೋದ ಮರೆತು ಬಿಟ್ಟಿದ್ದಾಳೆ. ಅಥವಾ ಧಾರೆ ದಿನ ಬೀಗದ ಕೈ ಇರೋ ಇನ್ನೊಂದು ಸರ ಹಾಕಬೇಕು ಅಂತ ಇಟ್ಕೊಂಡಿದ್ದಾಳೋ. ಇಲ್ಲ, ಇದನ್ನ ಅವರಿಗೆ ತಲುಪಿಸಿಬಿಡಿ. ಇದುವರೆಗೂ ಆಡಿದ ಯಾವ ಮಾತು ತನಗೆ ಸಂಬಂಧಿಸಿದುದೇ ಅಲ್ಲವೆಂಬಂತೆ ಸತ್ಯ ತೂಕವಾದ ಆ ಸರವನ್ನು ಮುಂದೆ ನೀಡಿದಳು. ಆದರೆ ಮಂತ್ರಿಗಳು ಹಿಂದೆ ಸರಿದು ಬಾಗಿಲಿನಿಂದ ಹೊರಕ್ಕೆ ಬಂದು ಬಿಟ್ಟರು. ನೋಡಮ್ಮ, ನಾನು ಬಾಯ್ಬಿಟ್ಟು ಹೇಳ್ತೀನಿ. ನಿಂಗೆ ಸಿಟ್ಟು ಬರೋದು ನ್ಯಾಯವೇ. ಆದರೆ ತಪ್ಪು ನನ್ನಿಂದ ಆಗಿಲ್ಲ. ಆಗಲೇ ಹೇಳಿದಿನಲ್ಲ, ನಿಮ್ಮತ್ತೆ ಹಿಂದಿನ ಕಾಲದವಳು. ಮೂಢನಂಬಿಕೆ. ಆಗ ಹಠ ಮಾಡಿದ್ಲು. ನಿಂಗೂ ಬೇಜಾರಾಯಿತು, ನಂಗೂ ಬೇಜಾರಾಯಿತು. ಶ್ರೀನಿವಾಸನಿಗೆ ಅಂತೂ ಕೇಳೋ ಹಾಗೇ ಇಲ್ಲ. ಬೆಳಗ್ಗೆ ಅವಳೇ ಬಂದಿದ್ಲಲ್ಲ, ಈಗ ನಾನು ಬಂದು ನಿಜ ವಿಷಯ ಹೇಳಿದ್ದೀನಿ. ಶ್ರೀನಿವಾಸನನ್ನೇ ಇಲ್ಲಿಗೆ ಕಳಿಸ್ತೀನಿ. ನಿನ್ನ ತಾಯಿಗೆ ನೀನು ಸರಿಯಾಗಿ ಯಾಕೆ ಬುದ್ಧಿ ಹೇಳಿಲ್ಲ ಅಂತ ತರಾಟೆಗೆ ತಗೊಂಡು ಬುದ್ಧಿ ಕಲಿಸು.
ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲಿ ಬೆಳೆದವರು. ಮುಂದೆ ಗಂಡ ಹೆಂಡಿರಾಗಿ ಬಾಳಬೇಕಾದವರು. ಅವನಿಗೆ ನೀನಲ್ಲದೆ ಇನ್ಯಾರು ಬುದ್ಧಿ ಹೇಳಬೇಕು? ಇಷ್ಟು ಹೇಳುತ್ತಲೇ ಅವರು ಕಾಲಿಗೆ ಪಂಶು ಮೆಟ್ಟಿಕೊಳ್ಳುತ್ತಿದ್ದರು. ಮತ್ತೆ ಹಿಂತಿರುಗಿ ನೋಡದೆ ಬೇಗ ಬೇಗ ಹೊರಟು ಹೋದರು. ಸರ ಅವಳ ಕೈಲೇ ಉಳಿಯಿತು. ಅದನ್ನು ಕೊಳ್ಳಿ ಎಂದು ಅವರ ಹಿಂದೆ ಓಡಿ ಹೋಗಲು ಸಂಕೋಚವಾಗಿ ಅವಳು ಒಳಗೆ ನಿಂತಳು.